ಇಷ್ಟೊತ್ತಾದ್ರೂ ಪೇಪರ್ ಹಾಕಿಲ್ವೇ? ಲೇ ಇದ್ಯಾಕ್ಲಾ ಗೇಟಿಗೆ ಸಿಕ್ಸ್ಬಿಟ್ಟು ಹೋಯ್ತಾ ಇದ್ದೆ, ಇಲ್ಲಾಂದ್ರೆ ಬಾಗಿಲ ಹತ್ರ ಬಿಸಾಕ್ಬಿಟ್ಟು ಹೋಯ್ತಾ ಇದ್ದೆ. ಇವತ್ತು ನೋಡಿದ್ರೆ ಮುಖದ ಮೇಲೆ ಎಸಿತಾ ಇದೆಯಾ? ನಿನ್ಗೇನು ಮುಕ್ಲಿನ ಹೋಯ್ತದ? ಏನು ಸರ್ ಹಂಗೆ ಮಾತಾಡ್ತೀರಾ? ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಕೈ ಕಾಲು ಗಟ್ಟಿಯಾಗಿರಬೇಕು. ಲೋ, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಕ್ಕೂ ನಿನ್ನ ಕೈ ಕಾಲು ಗಟ್ಟಿ ಇರೋದಕ್ಕೂ ನನ್ನ ಮುಖದ ಮೇಲೆ ಪೇಪರ್ ಎಸಕ್ಕೂ ಏನಿಲ್ಲ ಸಂಬಂಧ? ಸರ್ ಬಂದು ನೋಡಿ ಸರ್, ನಿಮ್ಮ ಮನೆ ಮುಂದೆ ಯಾರೇನೋ ಮಾಡ್ಸಾಕವ್ರೆ. ಹಾಂ, ಏನು ಮಾಡ್ಸವ್ರೆ? ಹಾಂ, ಯಾರೋ ಮಾಡಿಸ್ಬಿಟ್ಟವ್ರಲ್ಲ, ಯಾರು ಮಾಡಿಸಿರ್ಬೋದು? ಅದಕ್ಕೆ ಸರ್ ಇಲ್ಲಿಂದಾನೇ ಪೇಪರ್ ಎಸ್ತಿದ್ದು. సౌభాగ్య సౌభాగ్య ఇంకేమొచ్చిందో పెద్దరోగము ఇంకొంటాడు. ఏయ్ బారే ఇల్లి. బా దేవుడా, ఏమండి నిమ్దకు పూజ ಮಾಡಕ್ ಬಿಡಲ್ಲ, ಏನಿಲ್ಲ. ಏನ್ చెప్పు? ఏం చెప్పోదో ఏం ಚೀಪೋದು. ನಾನು ಅವತ್ತೇ ಹೇಳ್ದೆ ನಿಮ್ಮ ಅಪ್ಪನಾಸ್ತಿ ಮೇಲೆ ಕೇಸ್ ಹಾಕ್ಬೇಡ ಅಂತ. ನನ್ನ ಮಾತು ಕೇಳ್ದೆ ನೀನು? ಹೆಣ್ಮಕ್ಳಿಗೂ ತಂದೆ ಆಸ್ತಿಲಿ ಹಕ್ಕಿದೆ ಅಂತ ಕೋರ್ಟಲ್ಲಿ ಕೇಸ್ ಹಾಕ್ದೆ. ಈಗ ನೋಡು, ನಿಮ್ಮ ಅಣ್ಣ ತಮ್ಮದಿರು ಏನೋ ಮಾಡಿಸಿ ತಂದಾಕವ್ರೆ. చూడండి, మా అన్నదమ్ములకి ಇನ್ನೊಬ್ಬರ ಮನೆ ಹಾಳು ಮಾಡೋಷ್ಟು ಕೆಟ್ಟ బుద్ధి ಇಲ್ಲ. అది పడిండేది రోడ్ల, ఎదిరింటి వాళ్ళన్న అయిండొచ్చును, అక్క పక్కింటి వాళ్ళన్న అయిండొచ్చును. ಅದಕ್ಕೆ ಕಷ್ಟೆಲ್ಲ ಕೆಡ್ಸ್ಕೊಂತೀರಾ? ನಿನ್ನೆ ಸಲ ಭಾಗ್ಯ ಇರುವಾಗ ನಿಮ್ಮ ಅಪ್ಪನಾಸ್ತಿಲಿ ಯಾಕೆ ಭಾಗಬೇಕು? ఏం ఓళ్ళు ఇడుస్తా ఉన్నాడో. ಅಯ್ಯೋ, ಯಾರೋ ಏನೋ ಮಾಡ್ಸಾಕ್ಬಿಟ್ಟವ್ರೆ. ಇವಳೇನಾದ್ರು ಮಾಡ್ಸಾಕ್ಬಿಟ್ಲ? ಯಾರು ಗೊತ್ತಿಲ್ಲ. ಇವನೇ ಏನಾರ ಮಾಡ್ಸಾಕ್ಬಿಟ್ಟವನ. ನಂಗೆ ಯಾಕೋ ಇವನ ಮೇಲೆ ಅನುಮಾನ. ಇವಳೇ ನನ್ನ ಗುರಾಯಿಸ್ತಾಳೆ. ತಗ ಬೆಳಗು, ಮಾಡ್ ಕೆಲಸ. ದಿನ ಕುಡಿಬೇಡ ಅಂದ್ರು ಕುಡ್ಕೊಂಬತ್ತೀಯ. ಎಲ್ರು ಕಾಲ್ಗೆ ಹಾಕೊಂಬರ ಚಪ್ಲಿನ ಕೈಗೆ ಹಾಕೊಂಬರೋವಷ್ಟು ಕುಡಿತೀಯ. ತಗ. ಅಯ್ಯೋ, ಏನಿಷ್ಟು ಚಳಿ ಆಯ್ತದೆ. ಅಯ್ಯೋ ಮಂಜುಳಾ, 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 ತೆಗಿಯ ಬಾಗ್ಲು. ಅಯ್ಯಮ್ಮ, ಚಳಿ ಕಡೆ, ತೆಗಿಯ ಬಾಗ್ಲು, ಚಳಿ. ಮಂಜುಳಾ, ಲೇ ಬಾಗಿಲು ತೆಗಿಯ, ಚಳಿ ಆಗ್ತಿದೆ. ಪ್ರಪಂಚದಲ್ಲಿ ಯಾರು ಕುಡಿಯಲ್ವೇನೆ? ಕೆಲವರು ಕುಡಿದು ಫುಟ್ಪಾತ್ ಮೇಲೆ ಮಲ್ಕೊಳ್ತಾರೆ, ಕೆಲವರು ಕುಡಿದು ರಸ್ತೆ ಮೇಲೆ ಮಲ್ಕೊಳ್ತಾರೆ, ಬೇರೆಯವ್ರ ಮನೆಗೆ ಹೋಗಿ ಗೇಟ್ ತೆಗಿತಾರೆ, ಬೇರೆಯವ್ರಿಗೆ ಬೆಲ್ ಹೊಡಿತಾರೆ. ನಾನು ಎಷ್ಟನ ಕುಡಿದಿದೆ, ಬಂದು ನಮ್ಮನೆ ಗೇಟಲ್ಲೇ ಮಲಗ್ತೀನಿ, ನಮ್ಮನೆ ಬೆಲ್ಲ ಹೊಡಿತೀನಿ ಕಣೆ. ಏಯ್, ಕೊಟ್ಟಿರೋ ಕೆಲಸನ ನೆಟ್ಟಗ್ ಮಾಡಿ ಈ ಬಟ್ಟೆ ಒಗೆದು ಕೆಳಗಡೆ ಮನೆ ಕ್ಲೀನ್ ಮಾಡ್ಬಾ. ಏಯ್, ನೀನ್ ಹಿಂಗೆ ದಿನ ದಿನ ನನಗೆ ಹಿಂಸೆ ಕೊಟ್ರೆ ಒಂದಲ್ಲ ಒಂದ್ ದಿನ ಒಳ್ಳೆ ಸ್ವಾಮೀಜಿ ನೋಡಿ ನೀನ್ ಕೈ ಕಾಲು ಬಿದ್ದೋಗ ಮಾಡಿಸಿಲ್ಲ ಅಂದ್ರೆ ಕೇಳೆ. ಏನಂದೆ? ಒಳ್ಳೆ ಸ್ವಾಮೀಜಿನ ನೋಡಿ ಮಾಟ ಮಾಡ್ಸಿವಂತೆ. ಫಸ್ಟು ಕೊಟ್ಟಿರೋ ಬದುಕು ಮಾಡ್ಬಿಟ್ಟು ಉಣ್ಣಕ್ ಬಾ. ಮನೇಲಿದೆ ಗತಿನೋ ಇಲ್ಲ ನನಗೆ ಮಾತ್ರನೋ ಒಂದು ಗೊತ್ತಾಗ್ತಿಲ್ಲ. ಯಾವ ನನ್ನ ಮಗನ ಗೊತ್ತು, ಯಾರು ಮಾಡಿಸಿದ್ರೇನೋ, ಒಟ್ನಲ್ಲಿ ನನಗೆ ಅನುಕೂಲ ಆಯಿತು. ಹಲೋ ಶೀಲಾ, ನಮ್ಮ ಮನೇಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಕಣೆ. ಏನ್ ಹೇಳಿ, ಏನಾಯ್ತು? ಏನಿಲ್ಲ ಕಣೆ, ನಮ್ಮ ಮನೆಗೆ ನೆಂಟರು ಬಂದೋದ್ಮೇಲೆ ಕಳ್ತನ ಆಗಿರುತ್ತೆ. ಅದ್ಯಾಗೆ? ಅಲ್ಲ ಕಣೆ, ನಮ್ಮ ಅಪ್ಪ ಅಮ್ಮ ಕಡೆಯವ್ರು ಬಂದಾಗ್ಲೇ ಒಡವೆಗಳು ಕಳ್ತನ ಆಗಿರುತ್ತೆ. ನನ್ನ ಗಂಡನ ಕಡೆಯವ್ರು ಬಂದಾಗ ದುಡ್ಡು ಕಳ್ತನ ಆಗಿರುತ್ತೆ. ನಾನು ಯಾರ ಮೇಲೆ ಅನುಮಾನ ಪಡೋದು? ನನ್ಗಿದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಕಣೆ. ಅಷ್ಟೇನಾ? ಇದಕ್ಕೆ ತಲೆ ಕೆಡ್ಸ್ಕೊಳ್ತೀಯಾ? ನನ್ಗೆ ಒಬ್ರು ಸ್ವಾಮೀಜಿ ಗೊತ್ತು, ಅಲ್ಲಿಗೆ ಹೋಗಿ ನಿಮ್ ಸಮಸ್ಯೆ ಹೇಳೋಣ, ಪರಿಹಾರ ಮಾಡ್ಕೊಡ್ತಾರೆ. ಆ ಸ್ವಾಮೀಜಿ ಖಂಡಿತ ಪರಿಹಾರ ಮಾಡ್ಕೊಡ್ತಾರೇನೆ. ಏ, ನಮ್ ಚಿಕ್ಕಮ್ಮ ಮನೇಲಿ ಇದೇ ತರ ಒಂದ್ ಸಮಸ್ಯೆ ಇತ್ತು. ಒಂದ್ ನಿಂಬೆಹಣ್ಣು ಮಂತ್ರಿಸ್ಕೊಟ್ರು ನೋಡು, ಕಳ್ತನ ಆಗಿದ್ ವಸ್ತು ಮತ್ತೆ ಅದೇ ಜಾಗಕ್ಕೆ ಬಂದ್ ಸೇರ್ತು. ಆಮೇಲೆ ಕದ್ದವ್ರಿಗೆ ಕೈ ಕಾಲು ಹೋಗ್ಬಿಟ್ಟಿತ್ತು, ಗೊತ್ತಾ? ಓ, ಹಾಗಾದ್ರೆ ಬೇಗ ಹೋಗೋಣ ಕಣೆ. ಆಯ್ತು, ಹೋಗೋಣ. ಮೀಟ್ ಮಾಡ್ತೀನಿ. ಹಾ, ಓಕೆ 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 ಓಕೆ, ಬಾಯ್ ಕಣೆ. ನನ್ ಚೈನು ರೀ, ನೀವ ಮನೇಲಿ ಕಳ್ತನ ಮಾಡ್ತಾ ಇದ್ದಿದ್ದು? ಹ್ಞೂ ಕಣೆ, ನಾನೇ. ನಮ್ಮನೇಲೆ ಕದಿಯೋ ಅಂತ ದುರ್ಬುದ್ಧಿ ಯಾಕ್ರಿ ಬಂತು ನಿಮ್ಗೆ? ಅನ್ಯಾಯವಾಗಿ ನಿಮ್ಮ ಅಪ್ಪ ಅಮ್ಮನ ಮೇಲೇನೂ ಅನುಮಾನ ಪಟ್ಟೆ, ನಮ್ಮ ಅಪ್ಪ ಅಮ್ಮನ ಮೇಲೇನೂ ಅನುಮಾನ ಪಟ್ಟೆ. ಯಾಕೆ ಹಿಂಗ್ ಮಾಡಿದ್ರಿ?
ಹೇಳ್ರಿ. ಆನ್ಲೈನ್ ಗೇಮ್ ಆಡೋದಕ್ಕೆ ದುಡ್ಡಿಲ್ಲದೆ ಕಳ್ತನ ಮಾಡ್ತಿದ್ದೆ. ಸಾರಿ, ತಪ್ಪಾಯ್ತು, ಇನ್ಮೇಲೆ ಮಾಡಲ್ಲ. ಯಾವ ಆನ್ಲೈನ್ ಗೇಮು ಆಡಲ್ಲ, ಕಳ್ತನೂ ಮಾಡಲ್ಲ, ನಿನ್ ಮೇಲೆ ಆಣೆ. ರೀ, ಹಾ ನನ್ನ ತಪ್ಪಾಯ್ತು ಕಣ್ರಿ. ನೀವು ಕುಡ್ದು ಬಂದು ಗೇಟಲ್ಲಾದ್ರೂ ಮಲ್ಕೊಳ್ರಿ, ಒಳಗಡೆನಾದ್ರೂ ಮಲ್ಕೊಳ್ರಿ. ನಾನು ನಿಮ್ಮನ್ನ ಹೊಡೆಯಲ್ಲ ಕಣ್ರಿ, ನಿಮ್ಮ ಹತ್ರ ಏನು ಕೆಲಸನೂ ಮಾಡಿಸಲ್ಲ ಕಣ್ರಿ. ಆದರೆ ನಿಮ್ಮ ಸ್ವಾಮೀಜಿ ಇದಾರಲ್ಲ, ಅವ್ರ ಹತ್ರ ಹೋಗಿ ನಂಗೇನು ಆಗದೆ ಇರೋ ರೀತಿ ಮಾಡ್ರಿ. ಎಲ್ಲೋಯ್ತು, ಕಾಣಿಸ್ತಾನೆ ಇಲ್ವಲ್ಲ. ಓ, ನನ್ನ ನಿಂಬೆಹಣ್ಣು ಅಲ್ಲೈತೆ. ಇವ್ರಿಗೇನು ಬಂತು, ಎಲ್ಲ ಸುತ್ಕೊಂಡು ನೋಡ್ತಾವ್ರೆ. ಸರ್, ಮೇಡಮ್, ಜಾಗ ಬಿಡಿ. ಸದ್ಯ ನನ್ನ ನಿಂಬೆಹಣ್ಣು ನನ್ನ ಮೆಣಸಿನ್ಕಾಯಿ ಸಿಕ್ತು. ಲೋ, ಆ ನಿಂಬೆಹಣ್ಣು ಯಾಕೋ ಎತ್ಕೊಂಡೆ? ಅಯ್ಯೋ, ಬೆಳಗ್ಗೆ ಚಿತ್ರಾನ್ನ ಮಾಡ ಅಂತ ನಿಂಬೆಹಣ್ಣು ತರಕ್ಕೆ ಹೋಗಿದ್ದೆ. ಹಾ? ಕೆಲ್ಸಕ್ಕೆ ಟೈಮ್ ಆಯ್ತಂತ ಅರ್ಜೆಂಟಾಗಿ ಬರ್ತಾ ಇದ್ನಾ, ನನ್ನ ಜಾಬ್ ತೂತಾಗಿತ್ತಾ, ಮೆಣಸಿನ್ಕಾಯಿ ನಿಂಬೆಹಣ್ಣು ಇಲ್ಲೇ ಉದುರಿಸ್ಕೊಂಡು ಹೋಗ್ಬಿಟ್ಟಿದ್ವಿ. ಸಾರಿ ಆಂಟಿ, ಯಾರು ಬೇಜಾರು ಮಾಡ್ಕೊಂಬೇಡಿ. ನನಗೆ ಹಸಿರು ಮೆಣಸಿನ್ಕಾಯಿ ನೋಡಿದಾಗಲೇ ಡೌಟ್ ಬಂತು, ಯಾರೋ ಮಾಡ್ತಿರೋದಲ್ಲ, ಯಾರೋ ಬೀಳ್ಸ್ಕೊಂಡು ಹೋಗಿರೋದು ಅಂತ. ಅಷ್ಟರಲ್ಲಿ ಎಲ್ಲರೂ ಮನೆಗೆ ಗುಟ್ಟು ರಟ್ಟಾಯ್ತು. ಮಾಡ್ಸೋ ಮಗನ ಇದೆ. ಏಯ್, ಬಾ ಮನೆಗೆ, ಕೆಲಸ ಮಾಡ್ಬಾ. ಬಾ, ಇನ್ನು ಏನೇನ್ ಕದ್ದಿದ್ಯೋ ಮನೆಗ್ ಬಂದ್ ಲೆಕ್ಕ ಕೊಡು ಬಾ. ಕರೆಂಟು ರಾಲೊಬ್ಳಿಗೆ ಪೀಸ್ ಕಿತ್ತಾಕ್ತೀನಿ. ಫ್ಯೂಸ್ ಅಂದ್ರೆ ಏನ್ ಸರ್? ನಾನು ಬೆಸ್ಕಾಮಲ್ಲಿ ಕೆಲಸ ಮಾಡ್ತೀನಲ್ಲ, ಬಿಲ್ ಕಟ್ತಾ ಇರೋರು ಇರ್ತಾರಲ್ಲ, ಅವಾಗ ಹೋಗಿ ಫೀಸ್ ಕೇಳ್ತಾ ಇರ್ತೀನಿ. ಅದಕ್ಕೆ ಹಂಗಂತ ಹೌದಾ? ನೀನ್ ಮಾಡಿದ ಕೆಲ್ಸಕ್ಕೆ ಎಲ್ಲಾರ ಮನೆ ಸಂಸಾರದ ಗುಟ್ಟು ಬೀದಿಗೆ ಬಂತಲ್ಲೋ. ಅಂಥದ್ದು ನಾನೇನು ಮಾಡ ಸರ್? ಬೀಳ್ಸ್ಕೊಂಡು ಹೋಗಕ್ಕೆ ನಿಂಬೆಹಣ್ಣೆ ಬೇಕಾಗಿತ್ತ, ಈರುಳ್ಳಿ ಟೊಮಟೊನ ಬೀಳ್ಸ್ಕೊಂಡು ಹೋಗ್ಬೇಕಾಯ್ತು. ಅಂಥದ್ದೇನೇ ಸರ್? ಏಯ್, ನೀನ್ ಚಿತ್ರಾನ್ನ ಕುಳಿ ಹಿಂಡಕ್ಕೆ ಹೋಗಿ ನಮ್ಮ ಮೂವರ ಸಂಸಾರಕ್ಕೂ ಹುಳಿ ಹಿಂಡ್ಬಿಟ್ಟಲ್ಲೋ. ಅಯ್ಯ ನನ್ನ ಮಗ. ಮಸ್ತ್ ಮಲ್ಲೇಕ. ಅಯ್ಯಪ್ಪ, ಯಾವನ ಲೋಪ ನನ್ನ ಮಗ ಮಾಡ್ಸಾಕ್ಬಿಟ್ಟವನೆ.